ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ರೈತ ಬಂಧುರಿಗೂ ಕೂಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂತಲೇ ಭಾವಿಸ್ತಾ ಇದ್ದೀನಿ. ನೋಡಿ, ಕರ್ನಾಟಕದಲ್ಲಿ ತೊಗರಿಯ ರೇಟ್ ಏನಾಗಿದೆ ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ತೊಗರಿಯ ರೇಟ್ ಏರಿಕೆ ಆಗುತ್ತಾ ಎಂಬ ಪ್ರಶ್ನೆಗೂ ಕೂಡ ಉತ್ತರ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ರೇಟ್ ಏನಾಗಿದೆ, ತೊಗರಿಯ ರೇಟ್, ಹೊಸ ತೊಗರಿಯ ರೇಟ್ ಏನಾಗಿದೆ ಅಂತಲೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲ ಮಾಹಿತಿ ತಿಳಿಸ್ಕೊಡ್ತೀನಿ. ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೋಡಿ, ನಮ್ಮದೇ ಆದ APMC ಮಾರ್ಕೆಟ್ ಇದೆ ಕೂಡ. ನಾವು ಕೂಡ ತೊಗರಿಯನ್ನು ತೊಗೊತೀವಿ, ಕಡ್ಲಿ ತೊಗೊತೀವಿ. ಆಲ್ಮೋಸ್ಟ್ ಆಲ್ ಏಕ ಮತ್ತು ದ್ವಿಧಾನ್ಯದ ಬೆಳೆಗಳು ಆಲ್ಮೋಸ್ಟ್ ಆಲ್ ತೊಗೊತೀನಿ ನೋಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ ನಮ್ಮ ರಾಯಚೂರಿನಲ್ಲಿ ಇವತ್ತಿನ ಮಾರ್ಕೆಟ್ ಪ್ರೈಸ್ ಏನಾಗಿದೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ನೋಡಿ, ರಾಯಚೂರಿನಲ್ಲಿ ಬಂದುಬಿಟ್ಟು 100 kgಗೆ ಅಂದರೆ ಪ್ರತಿ ಕ್ವಿಂಟಲ್ಗೆ ಬಂದುಬಿಟ್ಟು 6,500 ರೂಪಾಯಿಂದ ಹಿಡಿದು 7,000 ರೂಪಾಯಿ, 7,100, 7,300 ರೂಪಾಯಿವರೆಗೂ ಕೂಡ ಹೆಚ್ಚು ಕಡಿಮೆ ನಡೆದಿದೆ ನೋಡಿ. ಅದೇ ರೀತಿಯಾಗಿ ಮತ್ತು ತೊಗರಿಯ ರೇಟ್ ಏರಿಕೆ ಆಗುತ್ತಾ ಎಂಬ ಪ್ರಶ್ನೆಗೆ ಖಂಡಿತವಾಗಿಯೂ ಏರಿಕೆ ಆಗುತ್ತೆ, 70% ಏರಿಕೆ ಆಗುತ್ತೆ ಅಂತ ನಮಗೆ ಮಾಹಿತಿ ಬಂದಿದೆ. ಅದು ಜನವರಿಯಲ್ಲಿ ಅಥವಾ ಡಿಸೆಂಬರ್ ಲಾಸ್ಟ್ ವೀಕ್ನಲ್ಲಿ ಅಂತಲೇ ತಿಳಿಸಲಾಗ್ತಾ ಇದೆ. ಅದೇ ರೀತಿಯಾಗಿ ರೈತರಿಗೂ ಕೂಡ ಸಂತೋಷದ ಸುದ್ದಿ ಅಂತಲೇ ಹೇಳ್ಬೋದು. ಜನವರಿಯಲ್ಲಿ ಖಂಡಿತವಾಗಿಯೂ ರೇಟ್ ಹೆಚ್ಚಿಗೆ ಆಗುತ್ತೆ ಅಂತಲೇ ಮಾಹಿತಿ ಬಂದಿದೆ ನೋಡಿ. ನಂತರ ನೋಡಿ, ನಮ್ಮದೇ ಆದ APMC ಮಾರ್ಕೆಟ್ ಇದೆ ಅಂತ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ನೀವೇನಾದರೂ ಸೇಲ್ ಮಾಡಬೇಕಿದ್ರೆ ಖಂಡಿತವಾಗಿಯೂ ಬಂದು ಸೇಲ್ ಮಾಡ್ಬೋದಾಗಿರುತ್ತೆ. ನಮ್ಮಲ್ಲಿ ರೇಟ್ ಬಂದುಬಿಟ್ಟು ಸೇಮ್ 6,700 ರೂಪಾಯಿಂದ ಹಿಡಿದು 7,200, 300 ರೂಪಾಯಿವರೆಗೂ ಕೂಡ ರೇಟ್ ಆಗಿದೆ. ಹೊಸದು ಕೂಡ ನಾನು 7,000, 7,100 ರೂಪಾಯಿವರೆಗೂ ಕೂಡ ತೊಗೊಂಡಿದ್ದೀನಿ ಸದ್ಯದಲ್ಲೇ. ಅದೇ ರೀತಿಯಾಗಿ ಈ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತಲೇ ತಿಳ್ಕೊತಿದ್ದೀನಿ. ಹೆಲ್ಪ್ಫುಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಸಪೋರ್ಟ್ ಮಾಡಿ. ಮತ್ತು ಮುಂದೆ ಬರುವ ಎಲ್ಲ ರೀತಿಯ ತೊಗರಿಯ ರೇಟ್ ಮತ್ತು ಕಡ್ಲೆಯ ರೇಟ್, ಏಕಧಾನ್ಯ ಮತ್ತು ದ್ವಿಧಾನ್ಯದ ಬೆಳೆಗಳ ಬಗ್ಗೆ ಖಂಡಿತವಾಗಿಯೂ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.